ಖಾಸಗಿ ದರ್ಬಾರ್. ನಮಸ್ಕಾರ ಸ್ನೇಹಿತರೆ, ಒನ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶವಂತ್. ದಾವಣಗೆರೆಯಲ್ಲಿ ಖಾಸಗಿ ಶಾಲೆಯೊಂದು ಪಾರ್ಕ್ ಮೇಲೆ ಕಣ್ಣನ್ನು ಹಾಕಿರುವಂಥದ್ದು. ಆ ಪಾರ್ಕ್ ತನ್ನ ಸ್ವಂತ ಪಾರ್ಕ್, ಅದಕ್ಕೆ ಯಾರು ಸಾರ್ವಜನಿಕರು ಬರಬಾರ್ದು ಅನ್ನೋ ಕಾರಣಕ್ಕೆ ಪಾರ್ಕಿಗೆ ಬೀಗವನ್ನು ಹಾಕಿ ತಮ್ಮ ಬಳಿ ಇಟ್ಕೊಂಡಿರುವಂಥ ಸುದ್ದಿಯನ್ನು ಒನ್ ಕನ್ನಡ ನ್ಯೂಸ್ ಬ್ರೇಕ್ ಮಾಡ್ತಾಯಿದೆ. ದಾವಣಗೆರೆ ನಗರದಲ್ಲಿ ಪಾರ್ಕನ್ನು ತಮ್ಮ ಸ್ವಂತ ಪಾರ್ಕ್ ಅನ್ನೋ ರೀತಿ, ಪಾಲಿಕೆ ಪಾರ್ಕನ್ನು ತಮ್ಮ ಸ್ವಂತ ಪಾರ್ಕ್ ಅನ್ನೋ ರೀತಿ ಬಳಕೆಯನ್ನು ಮಾಡ್ತಾ ಇರುವಂಥದ್ದು, ನಿರ್ಬಂಧನ ಇರುವಂಥ ಸುದ್ದಿಯನ್ನು ಒನ್ ಕನ್ನಡ ನ್ಯೂಸ್ ಬ್ರೇಕ್ ಮಾಡಿದೆ. ಬ್ರೇಕಿಂಗ್ ಏನು ಅಂತ ನೋಡ್ತಾ ಹೋಗೋಣಂತೆ. ಪಾಲಿಕೆ ಪಾರ್ಕ್ ಮೇಲೆ ಖಾಸಗಿ ಶಾಲೆ ಕಣ್ಣು. ದಾವಣಗೆರೆಯ ಪಾರ್ಕ್ ಒಂದರ ಮೇಲೆ ಶಾಲೆಯ ಕಣ್ಣು. ಬನಶಂಕರಿ ಬಡಾವಣೆಯಲ್ಲಿರೋ ಪಾರ್ಕ್ಗೆ ಬೀಗ ಹಾಕಿರೋ ಮಾಲೀಕರು. ಸಾರ್ವಜನಿಕರಿಗಿಲ್ಲ ಪಾರ್ಕ್ ಪ್ರವೇಶ. ಮಾಲೀಕರ ವಿರುದ್ಧ ಸಾರ್ವಜನಿಕರ ಅಸಮಾಧಾನ. ಇದು ದಾವಣಗೆರೆಯ ಬನಶಂಕರಿ ಬಡಾವಣೆಯಲ್ಲಿರುವಂತಹ ಪಾರ್ಕ್ ಒಂದರ ಸ್ಥಿತಿ. ನೀವು ಇನ್ನೊಂದು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು, ಯಾವ ರೀತಿಯಾಗಿ ಪಾರ್ಕಿಗೆ ಬೀಗವನ್ನು ಹಾಕಿರುವಂಥದ್ದು, ಮುಳ್ಳಿನ ಬೇಲಿಯನ್ನು ಹಾಕಿರುವಂಥದ್ದು ಅಂತೇಳಿ. ಇದು ಪಾರ್ಕಿಗೆ ಹೊಂದ್ಕೊಂಡು ಸ್ವಾಮಿ ವಿವೇಕಾನಂದ ಅನ್ನುವಂಥ ಒಂದು ಶಾಲೆ ಇದೆ. ಆ ಶಾಲೆಯ ಮಾಲೀಕರು ಪಾರ್ಕ್ ತಮ್ಮದೇ ಅಂತಂದೇಳಿ ಪಾರ್ಕಿಗೆ ಯಾರು ಸಾರ್ವಜನಿಕರು ಬರಬಾರ್ದು ಅಂತೇಳಿ ನಿರ್ಬಂಧವನ್ನು ಹೇರಿದ್ದಾರೆ. ಜೊತೆಗೆ ಪಾರ್ಕಿಗೆ ಬೀಗವನ್ನು ಹಾಕಿದರೆ ಅಕ್ಕಪಕ್ಕದಲ್ಲಿ ಬೇಲಿ ಸಾಲನ್ನು ಹಾಕಿರುವಂಥದ್ದು, ಯಾರು ಸಾರ್ವಜನಿಕರು ಒಳಗಡೆ ಬರಬಾರದು ಅಂತೇಳಿ. ಬನಶಂಕರಿ ಬಡಾವಣೆಯ ಸಾರ್ವಜನಿಕರು ಸುಮಾರು ವರ್ಷಗಳಿಂದ ಪಾರ್ಕ್ ಬಳಕೆಗೆ ಅವಕಾಶವನ್ನು ಕೇಳ್ತಾ ಇದ್ದಾರೆ. ಮಹಾನಗರ ಪಾಲಿಕೆಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ವಾರ್ಡ್ನ ಕಾರ್ಪೊರೇಟರ್ ಗಮನಕ್ಕೆ ಕೂಡ ತಂದಿದ್ದಾರೆ. ಇಷ್ಟೆಲ್ಲ ತಂದು ಕೂಡ ಆ ಮಾಲಕಿ ಅದನ್ನು ಬಿಟ್ಕೊಳ್ಳಿಕ್ಕೆ ರೆಡಿ ಇಲ್ಲ. ಪ್ರತಿದಿನ ಜಟಾಪಟಿ ನಡೀತಾ ಇದೆ. ಸೊ ಅದರ ಸಂಬಂಧಪಟ್ಟಂತೆ ಅಲ್ಲಿ ಸ್ಥಳೀಯರು ಒಂದಷ್ಟು ಜನ ಮಾತಾಡಿದ್ದಾರೆ. ಅವ್ರು ಏನು ಮಾತಾಡಿದ್ದಾರೆ ಕೇಳಿದ ನಂತರ ಮತ್ತೆ ನಾನು ಈ ಸ್ಟೋರಿಯನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಏನಿಲ್ಲ ಸರ್, ಅದೇ ಇಷ್ಟು ದಿವಸ ಅವರು ಬೇರೆ ಸಾರ್ವಜನಿಕರಿಗೆ ಅವಕಾಶ ಕೊಡದಲ್ಲೇ ಬೀಗ ಹಾಕಿದ್ರು. ಅದನ್ನು ನಾವು ಕೇಳಿದ್ವಿ, ಅವ್ರಿಗೆ ಒಳ್ಳೆ ಮಾನವೀಯತೆ ರೀತಿಯಲ್ಲಿ ಕೇಳಿದ್ವಿ. ಅವ್ರಿಗೆ ಅವರು ಸರಿಯಾಗಿ ರೆಸ್ಪಾನ್ಸ್ ಮಾಡಲಿಲ್ಲ. ನಮಗೆ ಮಾತಾಡಿದ್ರು, ಮೀಡಿಯಾದವ್ರಿಗೂ ಮಾತಾಡಿದ್ರು. ಮತ್ತು ಅದಕ್ಕೆ ನಾನು ಹಿತರಕ್ಷಣಾ ಸಮಿತಿಗೆ ಕಂಪ್ಲೇಂಟ್ ಮಾಡಿದೆ. ಇವತ್ತೆಲ್ಲರೂ ನಾಗರಿಕರು ಹಿತರಕ್ಷಣಾ ಸಮಿತಿ ಬಂದು ಗೇಟ್ ಹೊಡೆದು ಓಪನ್ ಮಾಡಿದ್ದಾರೆ. ಆಮೇಲೆ ಬೋರ್ ಇದೆ ಸರ್, ಇದು ಬೋರು ಸುಮಾರು 25 ವರ್ಷದಿಂದ ಇದೆ. 25 ವರ್ಷದಿಂದ ಸ್ಕೂಲ್ನವರೇ ಯೂಸ್ ಮಾಡ್ತಿದ್ದಾರೆ. ನಾವು ಅದಕ್ಕೇನು ಅಬ್ಜೆಕ್ಷನ್ ಮಾಡಿಲ್ಲ. ಮಕ್ಕಳು ಸ್ಕೂಲ್ ಆಗ್ಬಿಟ್ಟು ಯೂಸ್ ಮಾಡ್ಕೊಂಡು ಅಂತಿದ್ದೀವಿ. ಬಟ್ ಇತ್ತೀಚೆಗೆ ನಾಗರಿಕರಿಗಂತಲೇ ಅವಾಗಲೇ ಒಂದು ಪಬ್ಲಿಕ್ ಅಂತ ಒಂದು ಇದು ಮಾಡಿದ್ರು, ಟ್ಯಾಂಕ್ ಮಾಡಿದರು. ಆ ಟ್ಯಾಂಕ್ ಸತಿಗೂ ಬಂದ್ ಮಾಡಿದ್ದಾರೆ. ಸಾರ್ವಜನಿಕರು ಯಾರೂ ಹಿಡ್ಕೊಳ್ಳೋಂಗಿಲ್ಲ, ಇದು ಮಾಡೋಂಗಿಲ್ಲ, ನಮ್ಮದು ಅಂತ ಹೇಳಿ ಅದಕ್ಕೆ ಸುಮ್ಮನೆ ಗಲಾಟೆ ಮಾಡೋದು ಈ ಥರ ಮಾಡ್ತಾಯಿದ್ದಾರೆ. ನಮಗೇನು ಸರ್, ನೀಟಾಗೆ ಪಾರ್ಕಿಂಗ್ ಇದೆ, ನಮಗೆ ವಾಕ್ ಮಾಡೋದಕ್ಕೆ ಸಾರ್ವಜನಿಕರಿಗೆ. ಆಮೇಲೆ ನೀರಿನ ವ್ಯವಸ್ಥೆ, ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಒಂದು ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಆಟಾಡೋದಕ್ಕೆ ಇಲ್ಲಿ ಏನು ವ್ಯವಸ್ಥೆ ಬೇಕೋ ಸ್ಮಾರ್ಟ್ ಸಿಟಿ ವತಿಯಿಂದ ಅದು ಮಾಡಿಸ್ಕೊಟ್ರೆ ಚೆನ್ನಾಗಿರುತ್ತೆ. ಹೌದಾ, ಇದನ್ನು ಅಭಿವೃದ್ಧಿಗೆ ಮುನ್ಸಿಪಾಲ್ಟಿಯವ್ರು ಭಾಳ ಶ್ರಮ ಪಟ್ಟಿದ್ದಾರೆ. ಆಮೇಲೆ ನಾವು ಇಲ್ಲಿ ಒಂದು ಬನಶಂಕರಿ ನಾಗರಿಕ ಹಿತರಕ್ಷಣಾ ಸಮಿತಿ ಅಂತ ಹೇಳ್ಬಿಟ್ಟು ನಾವೆಲ್ಲ ಸೇರ್ಕೊಂಡ್ಬಿಟ್ಟು ಜನಗಳೆಲ್ಲ ಸೇರ್ಕೊಂಡು ಇಲ್ಲಿ ಸುಮಾರು ಗಿಡ ಎಲ್ಲ ಹಾಕ್ಸಿದ್ವಿ. ಇದನ್ನೇನಾಗಿದೆ, ಮುಂಚೆ ಎಲ್ಲ ಇಲ್ಲಿ ಮನೆಗಳು ಇರಲಿಲ್ಲ, ಭಾಳ ಕಡಿಮೆ ಇತ್ತು, ಜನಸಂಖ್ಯೆನೇ ಕಡಿಮೆ ಇತ್ತು. ಈಗ ಅದಾದಮೇಲೆ ಮತ್ತೆ ಆ ಗಿಡ ತೆಗೆದು ಇಲ್ಲಿ ಸಾರ್ವಜನಿಕರು ಬರ್ದಂಗೆ ಎಲ್ಲ ಕಡೆ ಬೀಗ ಹಾಕ್ತಾರೆ. ನೋಡಿ, ನಿಮಗೆ ಗೊತ್ತಿದ್ದಂಗೆ ಕುಡಿಯೋ ನೀರಿಂದ ಇದು ಕಾರ್ಪೊರೇಷನ್ ಸಾರ್ವಜನಿಕರಿಗೆ ಉಪಯೋಗಿಸ್ತಂಥ ನೀರು, ಅದನ್ನು ಯಾರಿಗೂ ಕೊಡೋದಿಲ್ಲ. ಪಾರ್ಕ್ ಒಳಗೆ ಯಾರಿಗೂ ಎಂಟ್ರಿ ಮಾಡೋದಿಲ್ಲ. ಮೊದಲು ಅಟ್ಲೀಸ್ಟ್ ಸ್ಕೂಲ್ ಹುಡುಗರು ಇದು ಬರ್ತಾಯಿದ್ರು, ಆ ಸ್ಕೂಲ್ ಹುಡುಗರು ಈಗ ಬರಲ್ದಂಗೆ ಮಾಡಿಟ್ಟಿದ್ದಾರೆ. ಇಲ್ಲಿ ಮೊದಲು ಯಾವುದೇ ಫೆನ್ಸಿಂಗ್ ಇರಲಿಲ್ಲ. ಮೊದಲು ಬಡಾವಣೆ ಆದಾಗ ಇದು ಪಾರ್ಕ್ ಅಂತಲೂ ಕೂಡ ಗೊತ್ತಿರಲಿಲ್ಲ ನಮಗೆ. ಮತ್ತು ಆ ಕಾರ್ಪೊರೇಷನವ್ರದ್ದು ಐಡೆಂಟಿಫಿಕೇಷನ್ ಮಾಡಿ ಪಾರ್ಕ್ ಅಂತೇಳಿ ಪತ್ತೆ ಹಚ್ಚಿಬಿಟ್ಟು ಸುತ್ತಲೂ ಫೆನ್ಸಿಂಗ್ ಮಾಡಿದರು. ಫೆನ್ಸಿಂಗ್ ಮಾಡಿ ಗಿಡಗಳೆಲ್ಲ ಹಾಕ್ಸೋಕ್ಕೆ ಪ್ರಯತ್ನ ಪಟ್ಟರು. ಮತ್ತು ಜೊತೆಗೆ ನಾವು ಕೂಡ ಅದಕ್ಕೆ ಸಪೋರ್ಟ್ ಮಾಡಿದ್ವಿ. ಆಮೇಲೆ ಇಲ್ಲಿ ಈ ಸುತ್ತಮುತ್ತಲು ಭಾಗದ ಹೆಣ್ಮಕ್ಳು ಇಲ್ಲಿ ವಾಕ್ ಮಾಡಲಿಕ್ಕೆ ಮತ್ತು ಯೋಗಾಸನ ಮಾಡಲಿಕ್ಕೆ ತುಂಬ ಉತ್ತಮವಾಗಿರ್ತಕ್ಕಂಥ ಸ್ಥಳ ಆಗಿದೆ. ಬರೋರನ್ನ ರಿಸ್ಟ್ರಿಕ್ಟ್ ಮಾಡಿ ತೊಂದರೆ ಕೊಡ್ತಾಯಿದ್ರು. ಅದು ಬೇಡ ಅಂಥೇಳಿ ನಾವು ಇವತ್ತು ಅವ್ರು ನಮಗೆ ಮನವಿ ಕೊಟ್ಟರು. ನಮ್ಮ ಸಂಘಕ್ಕೆ ಕೊಟ್ಟದಕ್ಕೋಸ್ಕರ ನಾವು ಸಂಘದವರೆಲ್ಲ ಬಂದುಬಿಟ್ಟು ಇವತ್ತು ಬೀಗವನ್ನು ಹೊಡೆಸ್ಬಿಟ್ಟು ಎಲ್ಲ ಸಾರ್ವಜನಿಕರಿಗೂ ಅವಕಾಶ ಮಾಡಿಕೊಟ್ಟಿದ್ದೀವಿ. ಇದು ಉತ್ತಮವಾಗಿರ್ತಕ್ಕಂಥ ಒಂದು ಸ್ಥಳ. ನಾವು ಮಕ್ಕಳು ಆಟ ಆಡ್ಕೊಳ್ಳಿ ಅಂತಲೇ ಬಿಟ್ಟಿದ್ವಿ. ಅವ್ರ ಶಾಲೆ ಇತ್ತು, ಶಾಲೆ ಮಕ್ಕಳು ಆಡಬೇಕು ಅಂತ ನಾವು ಅವಕಾಶ ಕೊಟ್ಟಿದ್ವಿ. ಶಾಲೆ ಮಕ್ಕಳು ಆಡಲಿ, ಪಬ್ಲಿಕ್ಸು ಬರಲಿ, ತೊಂದರೆ ಇದೆ. ಸಾರ್ವಜನಿಕ ಸ್ಥಳ ಅಲ್ಲ ಇದು. ಸೊ ನಮ್ಮದೇ ಅಂಥೇಳಿ ಬರೀ ಶಾಲೆ ಮಕ್ಕಳಿಗೂ ಇಲ್ದೇ ಮತ್ತು ಸಾರ್ವಜನಿಕರು ಇಲ್ದೇ ತೊಂದರೆ ಕೊಟ್ಟರೆ ಸಮಸ್ಯೆ ಆಗ್ತದೆ. ನಾನು ಒಂದು 6 ಟೈಮ್ಸ್ ಬಿಚ್ಚಿದ್ದೀನಿ ಹಗ್ಗ ಎಲ್ಲ. ಆದ್ರೂ ಈಗ ಮುಳ್ಳು ಹಾಕಿದ್ದಾರೆ. ಆಮೇಲೆ ಇದು ನಿಂಬೆಹಣ್ಣು ಎದುರಲ್ಲಿ ಯಾರು ಜನ ಬರಬಾರ್ದು ಅಂದ್ಬಿಟ್ಟು ಆ ಗೇಟ್ ಹತ್ರ ಏನೇನೋ ಸುಟ್ಟಿ ನಿಂಬೆಹಣ್ಣು ಅರಿಶಿನ ಕುಂಕುಮ ಹಾಕೋದು, ಆ ಥರ ಜನಗಳಿಗೆ ಹೆದರಬೇಕು. ಯಾರು ಈ ಪಾರ್ಕ್ ಒಳಗೆ ಎಂಟ್ರಿ ಆಗಬಾರ್ದು. ನೋಡಿ, ಇಷ್ಟು ಜನ ಹೆಣ್ಮಕ್ಳಿದ್ದಾರೆ, ನಮ್ಮ ಯಾರಿಗೂ ಬರೋಕ್ಕೆ ಅವಕಾಶ ಕೊಡಲ್ಲ. ಹಿಂಗಾಗ್ತಾಯಿದೆ ಸಮಸ್ಯೆ. ಏನಾದರೂ ಕೇಳೋಕ್ಕೋದ್ರೆ ನಮ್ಮ ಜಾಗ ಇದು ನಮ್ಮದು ಸ್ವಂತ ಜಾಗ ಅಂತ ಹೇಳ್ತಾರೆ ಅವರು. ಎಸ್ ವೀಕ್ಷಕರೇ, ಕೇಳಿಸ್ಕೊಡ್ರಲ್ಲ ಅಲ್ಲಿಯ ಸಾರ್ವಜನಿಕರು ಯಾವ ರೀತಿ ಆರೋಪವನ್ನು ಮಾಡ್ತಾ ಇದ್ದಾರೆ ಅಂತೇಳಿ. ಈ ಖಾಸಗಿ ಶಾಲೆಯ ಮಾಲೀಕರು
ಸುಮಾರು ವರ್ಷಗಳಿಂದ ಪಾರ್ಕನ್ನು ಬಳಕೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಸಾರ್ವಜನಿಕರು ಯಾರು ಕೂಡ ಬರಲಿಕ್ಕಿಲ್ಲ ಅಲ್ಲಿಗೆ. ಬಂದರೆ ಅದಕ್ಕೆ ಬೀಗ ಹಾಕುವಂಥದ್ದು, ಬೇಲಿ ಸಾಲನ್ನು ಮುಳ್ಳನ್ನು ಹಾಕುವಂಥದ್ದು, ಈ ರೀತಿಯಾದ ಕೆಲಸವನ್ನು ಆ ಶಾಲೆಯ ಮಾಲೀಕರು ಮಾಡ್ತಾಯಿದ್ದಾರೆ. ಹಾಗಾಗಿ ಸಾರ್ವಜನಿಕರು ಸುಮಾರು ವರ್ಷಗಳಿಂದ ಹೋರಾಟವನ್ನು ಮಾಡ್ತಾಯಿದ್ದಾರೆ. ಆ ಪಾರ್ಕ್ ನಮಗೆ ಬಿಟ್ಕೊಡಿ, ಸಾರ್ವಜನಿಕರ ಬಳಕೆಗೆ ಅನುಮತಿಯನ್ನು ಕೊಡಿ, ಅವಕಾಶ ಮಾಡಿಕೊಡಿ ಅಂತ. ಆ ಪಾರ್ಕ್ ಇರುವಂಥದ್ದು ಕೂಡ ಮಹಾನಗರ ಪಾಲಿಕೆಯ ವ್ಯಾಪ್ತಿಯ ಪಾರ್ಕ್. ಅಲ್ಲಿ ಗಿಡಗಳನ್ನು ಹಾಕಿರುವಂಥದ್ದು ಎಲ್ಲವನ್ನೂ ಕೂಡ ಈ ಬಡಾವಣೆಯ ಜನ, ಮಹಾನಗರ ಪಾಲಿಕೆ ಅದನ್ನು ಮೇಂಟೆನೆನ್ಸ್ ಮಾಡ್ತಾ ಇದೆ. ಆದರೆ ಹೆಸರಿಗೆ ಮಾತ್ರ ಮಹಾನಗರ ಪಾಲಿಕೆ ಮೇಂಟೆನೆನ್ಸ್ ಮಾಡ್ತಾ ಇರುವಂಥದ್ದು. ಜೊತೆಗೆ ಈ ಶಾಲೆಯ ಮಾಲೀಕರು ಆ ಬೀಗವನ್ನು ಹಾಕ್ಕೊಂಡು ಇಟ್ಕೊಂಡಿದ್ದಾರೆ, ಯಾರನ್ನೂ ಕೂಡ ಬಿಡೋದಿಲ್ಲ ಅಂಥೇಳಿ. ಯಾಕೆ ಅಂತ ಶಾಲೆಯ ಮಾಲೀಕರನ್ನ ಪ್ರಶ್ನೆ ಮಾಡಿದ್ರೆ, ಸಾರ್ವಜನಿಕರು ಶ್ವಾನವನ್ನು ತೆಗೆದುಕೊಂಡು ಬರ್ತಾರೆ, ಶ್ವಾನ ಇಲ್ಲಿ ಗಲೀಜನ್ನು ಮಾಡುತ್ತೆ, ಜನ ಮರಗಳ ರಂಬೆಗಳನ್ನು ಮುರಿತಾರೆ, ಕೊಂಬೆಗಳನ್ನು ಮುರಿತಾರೆ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ಆದರೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೊಡೋದಕ್ಕೆ ಅವರು ನಿರಾಕರಿಸಿದರು. ಹಾಗಾಗಿ ಅಲ್ಲಿ ಜನ ಆರೋಪವನ್ನು ಕೂಡ ಮಾಡಿದ್ದಾರೆ. ನಿನ್ನೆ ಒಂದು ಕಡೆ ದಿವಸದಲ್ಲಿ ಒಂದು ಪ್ರೋಮೋ ಬರುತ್ತೆ, ಪ್ರೋಮೋ ಬಂದ ನಂತರ ಇಲ್ಲ ನಾವು ಅದನ್ನು ಸಾರ್ವಜನಿಕ ಮುಕ್ತವಾಗಿ ಗೊಳಿಸ್ತೀವಿ, ಸಾರ್ವಜನಿಕರಿಗೆ ಕೊಡ್ತೀವಿ ಅನ್ನೋ ಮಾತನ್ನು ಮಾಲೀಕರು ಹೇಳ್ತಾ ಇದ್ದಾರೆ. ಇದನ್ನು ಆಗಿಲ್ಲ. ಬಹುಶಃ ಈ ಸುದ್ದಿ ಅದರ ನಂತರವಾದರೂ ಏನಾದರೂ ಆ ಶಾಲೆಯ ಮಾಲೀಕರು ಎಚ್ಚೆತ್ಕೊಂಡು ಅದಕ್ಕೆ ಜನರಿಗೆ, ಅಲ್ಲಿಯ ಸಾರ್ವಜನಿಕರಿಗೆ ಪಾರ್ಕಿಗೆ ಅವಕಾಶ ಮಾಡಿಕೊಡ್ತಾರೆ ನೋಡಬೇಕಾಗಿದೆ. ಯಾಕೆಂದರೆ ಒಂದು ಪಾರ್ಕ್ ಇರುವಂಥದ್ದು ಆ ಬಡಾವಣೆಯ ನಿವಾಸಿಗಳ ಅನುಕೂಲಕ್ಕಾಗಿ, ಅವರ ಬಳಕೆಗಾಗಿ ಆ ಪಾರ್ಕ್ ಇರುವಂಥದ್ದು. ಅಂತಹ ಪಾರ್ಕಲ್ಲಿ ಬೆಳಗ್ಗೆ ಮತ್ತು ಸಂಜೆ ಹೊತ್ತು ವಾಯುವಿಹಾರಿಗಳು ಬಂದಲ್ಲಿ ವಾಯುವಿಹಾರನ ಮಾಡೋ ಜೊತೆಗೆ ಎಕ್ಸಸೈಸನ್ನು ಮಾಡ್ತಾರೆ. ತಂಪಾದ ವಾತಾವರಣದಲ್ಲಿ, ಸುಂದರವಾದ ವಾತಾವರಣದಲ್ಲಿ ಶುದ್ಧ ಗಾಳಿಯನ್ನು ತೆಗೆದುಕೊಳ್ಬೇಕು ಅಂತೇಳಿ ಪಾರ್ಕಿಗೆ ಬರ್ತಾರೆ. ಅಂತಹ ಪಾರ್ಕಿಗೆ ನಿರ್ಬಂಧ ಏರಿರೋ ಕಾರಣದಿಂದ ಬನಶಂಕರಿ ಬಡಾವಣೆಯ ಸಾರ್ವಜನಿಕ ಹಿತರಕ್ಷಣಾ ಸಮಿತಿಯ ಸದಸ್ಯರು ಸೇರಿದಂತೆ ಎಲ್ಲರೂ ಕೂಡ ಒಂದು ವಿರೋಧವನ್ನು ವ್ಯಕ್ತಪಡಿಸಿರುವಂಥದ್ದು ಆ ಪಾರ್ಕ್ ಬಿಟ್ಕೊಡ್ಬೇಕು ಅಂತ. ಆ ಪಾರ್ಕು, ಆ ಮಾಲೀಕರು ಬಡಾವಣೆಗೆ ಬಿಟ್ಕೊಡ್ಬೇಕು, ಬಡಾವಣೆಯ ಜನ ಆ ಪಾರ್ಕನ್ನು ಬಳಕೆ ಮಾಡಬೇಕು ಅಂತೇಳಿ ಅವರ ಆಗ್ರಹ ಆಗಿದೆ. ನೋಡೋಣ, ಬಹುಶಃ ಮಾಲೀಕರು ನಾಳೆ ಪಾರ್ಕನ್ನು ಬಿಟ್ಕೊಡ್ತೀನಿ ಅನ್ನೋ ಮಾತನ್ನು ಒನ್ಗಣ ನ್ಯೂಸ್ಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಇದುವರೆಗೂ ಕೂಡ ಪಾರ್ಕ್ ಅವರ ವ್ಯಾಪ್ತಿಯಲ್ಲೇ ಇದೆ, ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲೂ ಕೂಡ ಇಲ್ಲ, ಬೀಗ ಹಾಕ್ಕೊಂಡು ಅವ್ರು ಇಟ್ಕೊಂಡಿದ್ದಾರೆ. ಈ ಸುದ್ದಿ ಬಿತ್ತಾರಾದ ನಂತರ ಒಂದು ವೇಳೆ ಅವರು ಪಾರ್ಕನ್ನು ಅಲ್ಲಿಯ ಸಾರ್ವಜನಿಕರಿಗೆ ಬಿಟ್ಕೊಡದೆ ಹೋದರೆ ಮಹಾನಗರ ಪಾಲಿಕೆ ಅಧಿಕಾರಿಗಳು ಮುಂದೆ ನಿಂತು ಬಿಡಿಸ್ಕೊಳ್ಬೇಕಾಗತ್ತೆ. ಅಲ್ಲಿಯ ಪಾರ್ಕ್ ಸಾರ್ವಜನಿಕರಿಗೆ ಮುಕ್ತಗೊಳಿಸೋವರೆಗೂ, ಸಾರ್ವಜನಿಕರಿಗೆ ಬಿಟ್ಕೊಡೋರು ಕೂಡ ಒನ್ಗಣ ನ್ಯೂಸ್ ಯಾವುದೇ ಕಾರಣಕ್ಕೂ ಸುಮ್ಮನೆ ಇರೋದಿಲ್ಲ, ಸುದ್ದಿಯನ್ನು ಮಾಡ್ತಾ ಇರುತ್ತೆ. ಎಸ್, ಇದಾಗಿತ್ತು ಒನ್ಗಣ ನ್ಯೂಸ್ನ ವಿಶೇಷ ವರದಿ. ಮತ್ತೊಂದು ವರದಿ ಜೊತೆ ಸಿಗ್ತೀನಿ. ಎಲ್ಲರೂ ನೋಡ್ತಾ ಇರಿ ಒನ್ಗಣ ನ್ಯೂಸ್. ಖಾಸಗಿ ದರ್ಬಾರ್.